ಹಲೋ, ವೆಲ್ಕಮ್ ಟು RSGBS ಚಾನಲ್. ಬಹಳಷ್ಟು ವಿಚಾರಧಾರೆಗಳನ್ನ ಒಳಗೊಂಡಿರ್ತಕ್ಕಂಥ ಏಕೈಕ ಚಾನಲ್ ನನ್ನ RSGBS ಚಾನಲ್. ಹಾಗಾಗ್ಬಿಟ್ಟು ಇಲ್ಲಿ ಕ್ಲಿಯರ್ ಮೆನ್ಷನ್ ಮಾಡಿದ್ದೀನಿ, RSGBS ಚಾನಲ್ ಆಲ್ ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು. ಈಗ ನಾವು ಹ್ಯಾಂಡ್ ರೀಡಿಂಗ್, ಹಸ್ತ ಸಂಬಂಧಿಕ ಒಂದು ಸೀರೀಸ್ ಮಾಡ್ತಾಯಿದ್ದೀವಿ. ಅಂದರೆ ಕೈ ನೋಡಿಬಿಟ್ಟು ಒಬ್ರದ್ದು ಭವಿಷ್ಯನ ಹೇಳೋಂಥದ್ದು. ಇದು ಗ್ರಹಗಳನ್ನು ನೋಡೋ ಹೇಳೋಂಥದ್ದು ಅದೊಂದು ವಿದ್ಯೆ. ಅದು ಭಾಳಷ್ಟು ವಿದ್ಯೆಗಳು ಬರ್ತವೆ. ಇದರಲ್ಲಿ ಯಾವುದು ಭವಿಷ್ಯ ನೋಡಿದ್ರಲ್ಲಿ ಭಾಳಷ್ಟು ವಿದ್ಯೆಗಳು ಬರ್ತವೆ. ಭವಿಷ್ಯದಲ್ಲಿ ಭಾಳಷ್ಟು ದೂರ ಅಲ್ಲ, ಹತ್ತತ್ರ ಏನೇನಿದೆ ಅದು ನೋಡೋಂಥ ಇದು. ಈಗ ನಾವು ಹ್ಯಾಂಡ್ ರೈಟಿಂಗ್ ಯಾವ ಥರ ಮಾಡೋದು ಅನ್ನೋದು ನಾವು ಕಲಿತಾ ಇದ್ದೀವಲ್ವಾ. ಲಾಸ್ಟ್ ಎಪಿಸೋಡ್ ಮಾಡಿದ್ದೆ ಮತ್ತು ಇದನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಈ ಎಪಿಸೋಡಲ್ಲಿ ಯಾವ ಥರ ಇರುತ್ತೆ ಬೇಕಾದ್ರೆ ನೀವು ನಾನು ಹೇಳಿದ ಮೇಲೆ ಭಾಳಷ್ಟು ಜನ ನೀವು ಚೆಕ್ ಮಾಡಿ ನೋಡಿರಿ, ನಿಮಗೆ ಅನಿಸುತ್ತೆ. ನಾನು ಯಾವುದೇ ಒಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ನಾನು ಭಾಳ ಕಡೆ ಚೆಕ್ ಮಾಡಿ ಓಕೆ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ಬೋದು ಅಂತ ಮಾತ್ರ ಅಪ್ಲೋಡ್ ಮಾಡ್ತೀನಿ. ಈಗ ಸಬ್ಸ್ಕ್ರೈಬ್ ಮಾಡೋಕ್ಕಿಂತ ಮುಂಚೆ ನೀವು ವೀಡಿಯೋ ನೋಡ್ತಿದ್ದೀರಲ್ಲ, ನಿಮ್ಮದು ಸಣ್ಣ ಹೆಲ್ಪ್. ನೀವು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕಾಣ್ತಿದೆಯಾ, ಕಾಣ್ತಿದ್ದೀರಲ್ಲ, ಅದಕ್ಕೆ ಪ್ರೆಸ್ ಮಾಡಿ. ಪಕ್ಕದಲ್ಲಿ ಎರಡು ಬೆಲ್ ಐಕಾನ್ ಬಟನ್ ಇದೆ, ಎರಡನ್ನು ಪ್ರೆಸ್ ಮಾಡಿದರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ಯೂಟ್ಯೂಬಲ್ಲಿ ನೋಟಿಫಿಕೇಷನ್ ಆಗಿ ನಿಮಗೆ ಸಿಗುತ್ತೆ. ನಿಮಗೆ ಗೊತ್ತಾದಮೇಲೆ ಆದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಇದನ್ನು ಶೇರ್ ಮಾಡೋದ್ರಿಂದ ನಿಮ್ಮಿಂದ ಒಂದು ಚಿಕ್ಕ ಹೆಲ್ಪ್ ಅವರಿಗಾಗುತ್ತೆ ಅಂತ ಹೇಳ್ಕೊಂತ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋಣ. ಹಸ್ತ ಸಾಮುದ್ರಿಕ ಅಂತ ಹೇಳಿದರೆ ಹ್ಯಾಂಡ್ ನೋಡಿಬಿಟ್ಟು ರೀಡ್ ಮಾಡೋದು. ಆವಾಗಲೇ ಹೇಳಿದ್ದೆ ಲಾಸ್ಟ್ ಎಪಿಸೋಡಲ್ಲಿ, ಗಂಡಸರಾದರೆ ಬಲಗೈ, ಹೆಂಗಸರಾದರೆ ಎಡಗೈ. ಅದನ್ನು ಫಸ್ಟ್ ನೆನ್ಪಿಟ್ಕೊಂಡ್ರಿ. ಈಗ ನಾನು ಇದು ಗ್ರಹಗಳ ಕಾರಕ ಹೇಳ್ತೀನಿ. ಗ್ರಹಗಳು ಯಾವ ಗ್ರಹಗಳು ಯಾವುದು ಸೂಚಿಸ್ತವೆ ಅಂತ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇದು ಇದು ಹೇಳಿದ್ರಲ್ಲ, ಪೋಸ್ಟಲ್ಲಿ ಹಾಕಿದ್ರೆ ನೆನಪಿನ ಶಕ್ತಿ ಏನು ಅಂತ ಅದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಸ್ವಲ್ಪ ಪಾಯಿಂಟ್ಸ್ಗಳನ್ನ ಹೇಳ್ಕೊಳ್ತಾ ಆಮೇಲೆ ಅಲ್ಲಿ ಬರ್ತೀನಿ ಪಾಯಿಂಟಿಗೆ. ಇದೆಯಲ್ಲ ಈ ಬೆರಳು, ಇಲ್ಲಿ ಹೆಬ್ಬೆರಳು ಕಾಣ್ತಿದೆಯಲ್ಲ, ಇದು ಶುಕ್ರ. ಈ ಬೆರಳಿಗೆ ಏನಂತ ಕರಿತೀವಿ? ಶುಕ್ರ. ಇಲ್ಲಿ ಕಾಣ್ತಿದೆಯಲ್ಲ, ಇದು ಈ ಬೆರಳಿಗೆ ಗುರು ಅಂತ ಹೇಳ್ಬಿಟ್ಟು ಕರಿತೀವಿ. ಕಾಣ್ತಾ ಇದಕ್ಕೆ ಗುರು ಅಂತ ಹೇಳ್ಬಿಟ್ಟು ಕರಿತೀವಿ. ಇದಕ್ಕೆ ಶನಿ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ತೋಳು ಬೆರಳಿಗೆ ಗುರು ಅಂತ ಕರಿತೀವಿ, ಇದು ಮಧ್ಯ ಬೆರಳಿಗೆ ಶನಿ ಅಂತ ಕರಿಬಿಡ್ತೀವಿ. ಆಮೇಲೆ ಇಲ್ಲಿ ಕರಿತಿದ್ರೆ ಇದು ಸೂರ್ಯ ಬೆರಳು. ಈಗ ಆಮೇಲೆ ಇದು ಬುಧ. ಗೊತ್ತಾಯ್ತು ನಿಮಗೆ? ಇಲ್ಲಿ ಪಕ್ಕದಲ್ಲಿ ಆಲ್ಮೋಸ್ಟ್ ಅಲ್ಲಿ ಕೊಟ್ಟಿದ್ದೀನಿ, ನಿಮಗೆ ಅದು ಸ್ಕ್ರೀನ್ಶಾಟ್ ಮಾಡ್ಕೊಂಡ್ಬಿಟ್ಟು ಇದು ಮಾಡ್ಕೊಂಡ್ರಿ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ಹಿಂಗೆ ಇಟ್ಕೊಳ್ರಿ. ಯಾವಾಗಲೂ ನೀವು ನೋಡ್ಬೇಕಾದ್ರೆ ಇದು ಈ ಥರ ಇಟ್ಕೊಬೇಕು. ಹಿಂಗೆ ನೋಡಿದ್ರೆ ಗೊತ್ತಾಗಲ್ಲ. ಈ ಥರ ಇಟ್ಕೊಬಿಟ್ಟು ಇಲ್ಲಿ ಉಬ್ಬುಗಳು ಇರ್ತವೆ. ಯಾವ ಪರ್ವ ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಕಾಣ್ತಿದೆಯಾ ಶುಕ್ರ ಪರ್ವ ಉಬ್ಬಿದೆಯಾ, ಆಮೇಲೆ ಇಲ್ಲಿ ಕಾಣ್ತಿದೆಯಲ್ಲ ಗುರು ಪರ್ವ ಉಬ್ಬಿದೆಯಾ, ಶನಿ ಪರ್ವ ಉಬ್ಬಿದೆಯಾ, ಆಮೇಲೆ ಇಲ್ಲಿ ಸೂರ್ಯನ ಪರ್ವ ಉಬ್ಬಿದೆಯಾ, ಆಮೇಲೆ ಉಬ್ಬು ಅಂತ ಹೇಳಿದ್ರೆ ಪರ್ವ ಅಂತಂದರೆ ಪರ್ವತ ಅಂತ ಹೇಳಿದೆ, ಅಂದರೆ ಉಬ್ಬಿರೋದು. ಆಮೇಲೆ ಇಲ್ಲಿ ಕೆಳಗಡೆ ಕಾಣ್ತಿದೆ ಕೆಲವು ಹೇಳು ಬುಧ ಪರ್ವ ಉಬ್ಬಿದೆಯಾ. ಅದ್ರ ಕಾರಕತ್ವಗಳು ಜಾಸ್ತಿ ಇರ್ತವೆ. ಅಕಸ್ಮಾತ್ ನಿಮ್ಮಲ್ಲಿ ಡೇಟ್ ಆಫ್ ಬರ್ತ್ ಇಲ್ಲ, ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಹಸ್ತ ಸಂಬಂಧದಲ್ಲಿ ಈಸಿಯಾಗಿ ಕಟ್ಕೋಬೋದು. ಅದರಲ್ಲಿ ನಕ್ಷತ್ರ ನಡೆಯಲ್ಲಿ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಿಖರವಾಗಿ ಇದೇ ಡೇಟು ಇದೇ ಟೈಮ್ ಗೊತ್ತಾಗುತ್ತೆ. ಇದರಲ್ಲಿ ಏನೋ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇದು ಆಗೇ ಆಗುತ್ತೆ ನಿಮ್ಮ ಜೀವನದಲ್ಲಿ ಅಂತ ಹೇಳೋದು 100% ಇದು. ಈಗ ಏನಪ್ಪ ಅಂತ ಹೇಳಿದ್ರೆ ನೆನಪಿನ ಶಕ್ತಿ ನಿಮ್ಮ ಹುಡುಗರ ಹತ್ರ ಇದೆಯಾ ಇಲ್ಲ ಅಂತ ನಡೆಯೋದು ಯಾಕೆ ಅಂತ ಹೇಳ್ಬಿಟ್ಟು ನೀವು ನೋಡ್ರಿ, ಇಲ್ಲಿ 3 ಲೈನ್ಗಳು ಬರ್ತವೆ. ಇದಕ್ಕೆ ಹಾಟ್ ಲೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಕಾಣ್ತಿದ್ದೀವಿ ನಿಮಗೆ, ಇದಕ್ಕೆ ಹಾಟ್ ಲೈನ್ ಅಂತ ಕರಿತೀವಿ. ಇಲ್ಲಿ ಎರಡು ಹಿಂಗೆ ಬಂದಿರ್ತಾವಲ್ಲ, ಈ ಥರ ಒಂದು ಈ ಥರ ಒಂದು. ಇಲ್ಲಿ ಇದು ಬುದ್ಧಿ ರೇಖೆ ಅಂತ ಬಿಟ್ಟು ಕರಿತೀವಿ. ಕಾಣ್ತಿದ್ದೀವಿ ನಿಮಗೆ, ಇದು ಬುದ್ಧಿ ರೇಖೆ. ಇಲ್ಲಿ ಕಾಣ್ತಿದೆಯಲ್ಲ, ಇದು ಹಾಟ್ ಲೈನ್, ಬುದ್ಧಿ ರೇಖೆ, ಇದು ಆಯಸ್ಸು ರೇಖೆ. ಅಂದರೆ ಎರಡು ಈ ಕಡೆ ಬಿಟ್ಬಿಡ್ರಿ, ಈ ಕಡೆ 2 ಲೈನ್ ಹಿಂಗೆ ಜಾಯ್ನ್ ಆಗಿರುತ್ತಲ್ಲ, ಒಂದು ಆಯಸ್ಸು ರೇಖೆ, ಒಂದು ಬುದ್ಧಿ ರೇಖೆ. ಈ ಮಧ್ಯ ಬರುತ್ತೆ ನಿಮಗೆ ಅರ್ಥ ಹಂಗೆ ಹೇಳ್ತಿಕ್ಕಾಗಿ ಇದು 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 ಇದರಲ್ಲಿ 3ರಲ್ಲಿ ಈ ಮಧ್ಯ ತರ ಇಟ್ಕೊಳ್ರಿ, ಮಧ್ಯ ಲೈನ್ ಇಟ್ಕೊಬಿಡ್ರಿ. ಇದು ಬುದ್ಧಿ ರೇಖೆ ಅಂತ ಬಿಟ್ಟು ಕರಿತೀವಿ. ಈ ಬುದ್ಧಿ ರೇಖೆ ನಾವಾದರೂ ಬಂದ್ಬಿಟ್ಟು ಇಲ್ಲಿವರೆಗೂ ಕೂಡಿದ್ರೆ ಅಥವಾ ಇಲ್ಲಿ ಅರ್ಧ ಕಟ್ಟಾಗಿದೆಯಾ, ಮುಕ್ಕಾಲು ಭಾಗ ಕಟ್ಟಾಗಿದ್ದರೆ ನೋಡ್ಕೊಳ್ಳಿ. ಸ್ವಲ್ಪ ಬಂದು ಸ್ವಲ್ಪನೇ ಕಟ್ಟಾಗಿತ್ತು ಅಂತ ಹೇಳಿದ್ರೆ ಮುಂದುವರೆದಿರಲಿಲ್ಲ, ಅಲ್ಲಿಗೆ ಏನಾದ್ರು ಟಿಸರಾಗಿತ್ತು ಕಟ್ಟಾಗಿತ್ತು ಅಂತ ಹೇಳಿದ್ರೆ ಭಾಳ ಶಾರ್ಪ್ ಅಂತ. ಇದು ಮಧ್ಯೆ ಬಂದಿರ್ತಾರೆ, ಅದು ಮಧ್ಯದಲ್ಲೇ ಬಂದು ಅಲ್ಲಿಗೆ ಕಟ್ಟಾಗ್ಬಿಟ್ಟಿತ್ತು, ಅಲ್ಲಿಗೆ ನಿಂತುಬಿಟ್ಟಿತ್ತು ಅಂದರೆ ಅವ್ನು ಹೇಳಿದ ತಕ್ಷಣ ಅರ್ಥ ಮಾಡ್ಕೊತಾನೆ. ಮತ್ತೇನು ಅವನಿಗೆ ಹೇಳ್ಕೊಂಡು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ಮುಂದುವರೆದು ಬಂತಂದರೆ ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನ ತಗೊಂತಾನೆ ಅಂತ. ಇದು ಅಕಸ್ಮಾತ್ ಪೂರ್ತಿ ಕಾಲ ಎಳೆದ್ಬಿಟ್ಟಿತ್ತು ಅಂತ ಹೇಳಿದ್ರೆ ಬುದ್ಧಿ ರೇಖೆ, ಅವನು ಭಾಳ ನಿಧಾನವಾಗಿ ಅರ್ಥ ಮಾಡ್ಕೊತಾನೆ ಅಂತ. ಅರ್ಥ ಆಯ್ತಾ? ಇದಿಷ್ಟು ಈಸಿಯಾಗಿ ಕಟ್ಟಿಟ್ಕೊಬೋದು. ನೀವು ಯಾರ್ದಾರು ನಿಮ್ಗೆ ಬೇಕಾದ್ರೆ ನೀವು ಟೀಚರ್ಸ್ಗಳಾಗಿದ್ದರೆ ಇದಾಗಿದ್ರೆ ಬೇಕಾದ್ರೆ 100 ಪರೀಕ್ಷೆ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗುತ್ತೆ. ಅಕ್ಕಪಕ್ಕ ಇದ್ದವರೆಲ್ಲ ಪರೀಕ್ಷೆ ಮಾಡಿ ನೋಡಿರಿ. ಇದು ಎಲ್ಲರೂ ಫುಲ್ಲು ಬಂದು ಕುಡಿತು ಅಂದರೆ ಅರ್ಥ ಆಗಲ್ಲ ಅಂತಲ್ಲ, ಭಾಳ ನಿಧಾನ. ಇದು ಸ್ವಲ್ಪ ಇತ್ತು ಅಂತ ಹೇಳಿದ್ರೆ ಬೇಗ ಕ್ವಿಕ್ಕಾಗಿ ಅರ್ಥ ಮಾಡ್ಕೊತಾನೆ ಅಂತ ಹೇಳ್ಬಿಟ್ಟು. ಇಷ್ಟು ಇದಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಮುಕ್ಕಾಲು ಭಾಗ ಬಂದಿತ್ತು ಅಂದರೆ ಬೇಗ ಇದಾಗುತ್ತೆ. ಆಮೇಲೆ ಆ್ಯಂಕರಿಂಗ್ ಇರ್ತಾರೆ, ಅವ್ರು ಹೇಳಿದ ತಕ್ಷಣ ಅಲ್ಲೇ ಅರ್ಥ ಮಾಡ್ಕೊಂಡು ಹೇಳ್ತಿರ್ತಾರೆ. ಬೇಕಾದ್ರೆ ಅವ್ರು ನೋಡಿರಿ ಸ್ವಲ್ಪ ಮುಂದೆ ಹಿಂಗೆ ಟೆಸ್ಟ್ ಹೊಡೆದಿರುತ್ತೆ. ಅಂದರೆ ಅಲ್ಲಿಗೆ ನಾವು ಕನ್ಸಿಡರ್ ಮಾಡ್ಕೊಂಡು ಮುಂದೆ ಹೋಗಿ ತಗೋಬಾರ್ದು. ಇಲ್ಲಿ ಇದು ಒಂಥರ ಟೆಸ್ಟ್ ಹೊಡೆದ್ಬಿಟ್ಟಿರುತ್ತೆ. ಅಲ್ಲಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಕ್ವಿಕ್ಕಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಹೇಳ್ತಾರೆ ಅಂದ್ಬಿಟ್ಟು. ಬೇಕಾದ್ರೆ ಯಾರು ಆ್ಯಂಕರಿಂಗ್ ಮಾಡ್ತಿದ್ರೆ, ಯಾರು ಇದು ಮಾಡ್ತಿದ್ರೆ, ಭಾಷಣ ಮಾಡ್ತಿದ್ರೆ ಅವ್ರದ್ದೆಲ್ಲ ರೆಕ್ಕೆಗಳು ನೋಡಿರಿ, ಅಲ್ಲಿ ಮೊದಲೇ ಟೆಸ್ಟ್ ಹೊಡೆದಿರುತ್ತೆ. ಅರ್ಥ ಆಯ್ತಾ? ಇದನ್ನು ಈಸಿಯಾಗಿ ಇಟ್ಕೊಳ್ಳೋಂಥ ಮೆಥಡ್. ಸರ್ ಹಾಗಾದರೆ ನಮ್ಮ ಮಕ್ಕಳದ್ದು ಈ ಥರ ಬಂದ್ಬಿಟ್ಟಿದೆ, ಅವ್ರಿಗೆ ನೆನಪಿನ ಶಕ್ತಿ ಇಲ್ವಾ, ಹಾಗಾದ್ರೆ ಏನು ಮಾಡೋಕ್ಕೆ ಬರೋದಿಲ್ವಾ? ಅದಕ್ಕೆ ಲಾಸ್ಟ್ ಎಪಿಸೋಡಲ್ಲಿ ಒಂದು ಮಂತ್ರ ಹೇಳ್ಕೊಟ್ಟಿದ್ದೆ. ಎಲ್ಲದಕ್ಕೂ ಪರಿಹಾರ ಇದೆ, ಯಾವುದಕ್ಕೂ ಇದಿಲ್ಲ ಅನ್ನೋಂಗಿಲ್ಲ. ಏನಿಲ್ಲ, ಒಂದು ಗ್ಲಾಸ್ ಬಾಟ್ಲು ತೊಗೊಳ್ರಿ, ಕಪ್ ತೊಗೊಳ್ರಿ, ಹಿಂಗೆ ಇಟ್ಕೊಬಿಟ್ಟು ಓಂ
ಐಂ ಕ್ಲೀಂ ನಮಃ, ಓಂ ಐಂ ಕ್ಲೀಂ ನಮಃ, ಓಂ ಐಂ ಕ್ಲೀಂ ನಮಃ. ಓಂ ಅಂತ ಹೇಳಿದ್ರೆ ಸೌಂಡ್ ಆಫ್ ಯೂನಿವರ್ಸ್ ಅಂತ ಅವರೇ ಹೇಳಿದೆ. ಐಂ ಅಂತ ಹೇಳಿದ್ರೆ ಸರಸ್ವತಿಯ ಬೀಜಾಕ್ಷರಿ ಮಂತ್ರ. ಕ್ಲೀಂ ಅಂತ ಹೇಳಿದ್ರೆ ಅಟ್ರಾಕ್ಟ್ ಮಾಡೋದು, ಯಾವುದನ್ನ ನಾಲೆಡ್ಜ್, ಸರಸ್ವತಿನ ಅಟ್ರಾಕ್ಟ್ ಮಾಡೋದು. ಇದನ್ನು ಹೇಳ್ಕೊಂಡು ಡೈಲಿ ನೀವು ಕೊಡ್ತಾ ಬಂದರೆ ಆಟೋಮೆಟಿಕ್ಲಿ ಈ ರೇಖೆ ಹೇಳೋಕ್ಕಾಗಲ್ಲ, ಬರ್ತಾ ಇದು ಜಾಸ್ತಿ ಆಗ್ತದೆ, ಇದು ಕಮ್ಮಿ ಆದರೂ ಆಗೋದು, ಕಮ್ಮಿ ಆಗಿ ಇಲ್ಲ ಇಲ್ಲಿ ಬಂದು ಕುಡಿತಂದ್ರೂ ಅವನಿಗೆ ಆಟೋಮೆಟಿಕ್ ನಾಲೆಡ್ಜ್ ಚೆನ್ನಾಗಿ ಬರ್ತಾ ಬರುತ್ತೆ. ಯಾಕಂದರೆ ಮಂತ್ರ ಹೇಳ್ತಾರಲ್ವ, ಮಂತ್ರಕ್ಕೆ ಪವರ್ ಇದೆ, ಅರ್ಥ ಆಯ್ತಾ? ಓಂ ಐ ಕ್ಲೀಂ ನಮಃ ಇಷ್ಟೇ ಹೇಳ್ಕೊಂಬಿಟ್ರೆ ಹೋಗಿತ್ತು. ಅದ್ರ ಹೇಳ್ಕೊಂಬಿಟ್ಟು ನೀರು ಕುಡ್ಕೊತಾ ಬರ್ರಿ. ಕುಡಿದು ಹೋಗಕ್ಕೆ ಹುಡುಗರಿಗೆ ಬರ್ತಾ ನಮಗೆ ಶಕ್ತಿ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ನೀವು ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿರಿ, ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಇದೇನಾ ಮಧ್ಯೆ ನೀವು ಗೊತ್ತಾಗಿಲ್ಲ ಹೇಳಿದ್ರೆ ಅರ್ಥ ಆಗ್ತಿದೆಯಾ? 1 2 3 3 ಲೈನ್ 1 2 3 ಈ ಮಧ್ಯ ಲೈನ್ ತೊಗೊಬಿಟ್ರೆ ಅಷ್ಟೇ. ಈ ಮಧ್ಯ ಲೈನ್ ಏನಾದ್ರು ಫುಲ್ ಇಲ್ಲಿವರೆಗೂ ಬಂದಿತ್ತು ಅಂತ ಹೇಳಿದರೆ, ಬೈ ಚಾನ್ಸ್ ಇಲ್ಲಿವರೆಗೂ ಬಂದಿತ್ತು ಅಂತ ಹೇಳಿದರೆ ಸ್ವಲ್ಪ ನಿಧಾನ ಅಂತ ಅಷ್ಟೇ, ಮತ್ತೇನಲ್ಲ. ಇಲ್ಲಿ ಮುಕ್ಕಾಲು ಭಾಗ ಬಂದಿತ್ತು ಅಂತ ಹೇಳಿದ್ರೆ ಯೋಚನೆ ಮಾಡಿ ಡಿಸೈಡ್ ತಗೊಂತಾರೆ, ತಕ್ಷಣ ಡಿಸೈಡ್ ತಗೊಳಲ್ಲ. ಹಿಂಗೆ ಬಂದಿದ್ರೆ ಶಾರ್ಪ್ ಪಟ್ಟ ಅಂತ ಅಲ್ಲಿ ಹೇಳಿದ ತಕ್ಷಣ ಅಲ್ಲೇ ಆನ್ಸರ್ ಮಾಡೋಂಥ ಶಾರ್ಪ್ನೆಸ್ ಇರುತ್ತೆ. ಇದೇನಾದ್ರು ಬಂದು ಡಿಸೈಡ್ ಹೊಡಿತ್ತು ಅಂದರೆ ಆ್ಯಂಕರಿಂಗ್ ಎಲ್ಲ ಮಾಡ್ತಿರ್ತಾರೆ ನೋಡಿ, ಅಲ್ಲಿ ಏನಾದ್ರು ಕೇಳಿದ ತಕ್ಷಣ ಹಾಗೆ ಚಕ್ಕಂತ ಆ್ಯಂಕರಿಂಗ್ ಮಾಡೋದು ಇವೆಲ್ಲ ಮಾಡ್ತಿರ್ತಾರಲ್ಲ, ಭಾಷಣ ಮಾಡೋರು ಚಕ್ಕಂತ ವಿಚಾರ ಸಿಕ್ಕಿದ ತಕ್ಷಣ ಅಲ್ಲೇ ಭಾಷಣ ಮಾಡ್ತಿರ್ತಾರಲ್ಲ, ಅದು ಇಲ್ಲೆಲ್ಲ ಡಿಸೈಡ್ ಹೊಡಿದ್ರು. ಬೇಕಾದ್ರೆ ಅದೆಲ್ಲ ಕೈ ತೆಗೆದು ನೋಡಿ, ಪರೀಕ್ಷೆ ಇವತ್ತಿಂದಲೇ ಮಾಡಿ. ಇದೊಂದು ನಾಲೆಡ್ಜ್. ಇದು ಹೇಳ್ಬೋದು ಇವೆಲ್ಲ ಏನಕ್ಕೆ ಸರ್ ಇವೆಲ್ಲ ಅಂತ ನೋಡಿರಿ. ಒಬ್ಬ BE ಓದ್ತಾ ಇರ್ತಾನೆ, ಒಬ್ಬ ಮೆಡಿಕಲ್ ಓದ್ತಾ ಇರ್ತಾನೆ, ಒಬ್ಬ ಆರ್ಟ್ಸ್ ಮಾಡ್ತಾ ಇರ್ತಾನೆ, ಒಬ್ಬ ಸೈನ್ಸ್ ಮಾಡ್ತಾ ಇರ್ತಾನೆ. ಎಕ್ಸಾಂಪಲ್, ನಾವು ಒಬ್ಬ ಸ್ಟೂಡೆಂಟಾಗಿ ಅವಾಗ ಇದ್ದಾಗ ನಾವು ಓದ್ಬೇಕಾದ್ರೆ ಹೇಳ್ತಾ ನೋಡ್ಕೊತಿದ್ದು, ನಾವು BE ಮಾಡ್ತಿದ್ವಿ ಅಂದರೆ ಮೆಡಿಕಲ್ಲೇ ಸುಳ್ಳು ಅಂತ ಹೇಳಕ್ಕೆ ಬರಲ್ಲ. ಮೆಡಿಕಲ್ ಮಾಡ್ತಿದ್ರು BEನೇ ಸುಳ್ಳು, ಅದು ವಿದ್ಯೆನೇ ಸುಳ್ಳು ಅಂತ ಹೇಳಕ್ಕೆ ಬರಲ್ಲ. ಇದು ವಿದ್ಯೆ ಅಲ್ಲ ಅಂತ ನೀವು ಹೇಳೋಕ್ಕೆ ಬರಲ್ಲ, ಯಾಕಂದರೆ ಇದ್ರ ಬಗ್ಗೆ ನಾಲೆಡ್ಜ್ ನಮಗೆ ಗೊತ್ತಿಲ್ಲ ಅಷ್ಟೇ ಅಲ್ವಾ. ಇದು ನಾಲೆಡ್ಜ್ ಕಲಿಯೋದ್ರಲ್ಲಿ ಏನು, ವಿದ್ಯೆ ಸಾಧಕನ ಸೊತ್ತೆ ಹೊರತು ಸೋಂಬೇರಿಯ ಸೊತ್ತಲ್ಲ ಅಂತ ಹೇಳಿದೆ. ಸಾಧನೆ ಮಾಡಿರಿ, ಈಗ ಸುಮ್ಮನೆ ಕೂತ್ಕೊಂಡು ಮೊದಲು ಏನಾದ್ರು ಕಲಿಯಿರಿ, ಅವಾಗ ನಿಮಗೆ ಆಟೋಮೆಟಿಕ್ಲಿ ಎಲ್ಲ ಗೊತ್ತಾಗ್ತಾ ಬರುತ್ತೆ. ಅದು ಒಂದು ವಿದ್ಯೆನೇ ಅಲ್ವಾ. ಇದು ನಾನು ಅವಳೇ ಹೇಳಿದ್ದೆ, ಇದು ಸ್ವತಃ ಪಾರ್ವತಿ ದೇವಿ ಹೇಳ್ಕೊಟ್ಟಿರ್ತಕ್ಕಂಥ ಒಂದು ವಿದ್ಯೆ. ಇದನ್ನು ಸುಮ್ಮನೆ ಕೂತ್ಕೊಂಡಾಗ ಸುಮ್ಮನೆ ಪರೀಕ್ಷೆ ಮಾಡ್ತಾ ಹೋಗಿ ನಿಮಗೆ ಅರ್ಥ ಆಗ್ಬಿಡುತ್ತೆ, ಆಯಿತಾ? ಹಿಂಗೆ ಹೇಳ್ಕೊಂತ ಇವತ್ತಿನ ಒಂದು ನೆಕ್ಸ್ಟ್ ಇದರಲ್ಲೇ ಮತ್ತು ಹೊಸ ದಾರಿಗಳನ್ನ ಹೇಳ್ಕೊಡ್ತಾ ಬರ್ತೀವಿ. ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗಂತ ಹೇಳ್ಕೊಂತ ಇವತ್ತಿನ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಹೊಸ ವಿಚಾರದೊಂದಿಗೆ ಇದರೊಳಗೆ ಬರ್ತೀನಿ ಅಂತ ಹೇಳ್ಕೊಂತ ಸಭೆ